ಸನ್ಮಾನ್ಯ ಸದಾನಂದ ಗೌಡರು, ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು, ಕರ್ನಾಟಕ ರಾಜ್ಯದ ಹಿಂದಿನ ಮುಖ್ಯಮಂತ್ರಿಗಳು ಮತ್ತು ವಿರೋಧ ಪಕ್ಷದ ನಾಯಕರಾದಂಥ ಜಗದೀಶ್ ಶೆಟ್ಟರ್ ಅವರು, ನಮ್ಮ ಹಿಂದಿನ ರಾಜ್ಯಾಧ್ಯಕ್ಷರು, ಸಂಸತ್ ಸದಸ್ಯರಾದಂಥ ಪ್ರಹ್ಲಾದ್ ಜೋಶಿ ಅವರು, ನಾವು ನಮ್ಮ ಕೇಂದ್ರದ ಜಲಸಂಪನ್ಮೂಲ ಸಚಿವರಾದಂಥ ಉಮಾ ಭಾರತಿ ಅವರನ್ನು ಭೇಟಿಯಾಗಿದ್ದರು. ಕರ್ನಾಟಕದಲ್ಲಿ ತೀವ್ರವಾದಂಥ ಕಾವೇರಿ ನೀರಿನ ಸಂಕಟ ಇವತ್ತು ನಿರ್ಮಾಣವಾಗಿದೆ. ಪದೇ ಪದೇ ಬರ್ತಾ ಇರುವಂಥ ಆದೇಶಗಳಿಂದಾಗಿ ನೀರನ್ನು ಬಿಡಬೇಕಾದಂಥ ಪರಿಸ್ಥಿತಿ ಬಂದಿರೋದರಿಂದಾಗಿ ಇವತ್ತು ನಮ್ಮ ಬೆಂಗಳೂರು, ಮೈಸೂರು, ಮಂಡ್ಯ, ರಾಮನಗರ, ಚನ್ನಪಟ್ಟಣ ಮತ್ತು 600ಕ್ಕಿಂತ ಹೆಚ್ಚು ಹಳ್ಳಿಗಳ ಜನರಿಗೆ ಕುಡಿಲಿಕ್ಕೆ ನೀರಿಲ್ಲದೆ ಇರುವಂಥ ಒಂದು ತೀವ್ರ ಸಂಕಟ ಸ್ಥಿತಿ ನಿರ್ಮಾಣ ಆಗಿದೆ. ನಮ್ಮ ರೈತರ ಬೆಳೆದ ಬೆಳೆಗೆ ಕೂಡ ನೀರಿಲ್ಲದೆ ಇರುವಂಥ ಸ್ಥಿತಿ ಬಂದಿದೆ. ಈ ಎಲ್ಲ ಸಂಗತಿಗಳನ್ನು ನಾವು ನಮ್ಮ ಕೇಂದ್ರದ ಜಲಸಂಪನ್ಮೂಲ ಸಚಿವರಾದಂಥ ಶ್ರೀಮತಿ ಕುಮಾರಿ ಸಾಧ್ವಿ ಉಮಾ ಭಾರತಿ ಅವರಿಗೆ ಅವರ ಗಮನಕ್ಕೆ ನಾವು ತೆಗೆದುಕೊಂಡು ಬಂದ್ವಿ. ಅವರು ಎಲ್ಲವನ್ನು ಸಂಪೂರ್ಣವಾಗಿ ಭಾಳ ಗಮನ ಕೊಟ್ಟು ಈ ಎಲ್ಲ ಅಂಶಗಳನ್ನು ಪರಿಗಣಿಸಿದರು. ಮತ್ತು ಅವ್ರ ಮುಂದೆ ನಾವು ಇನ್ನೂ ಒಂದು ಮಾತನ್ನು ಕೂಡ ಹೇಳಿದ್ವಿ. ಏನು ಅಂತಂದರೆ, ಹೋದ ವರ್ಷವೂ ಕೂಡ ಈ ರೀತಿಯ ಕಾವೇರಿ ನದಿ ನೀರಿನ ಸಂಕಟ ನಮ್ಮ ಕರ್ನಾಟಕಕ್ಕೆ ನಿರ್ಮಾಣ ಆಗಿತ್ತು. ಈ ಬಾರಿ ಕೂಡ ಇವತ್ತು ನದಿ ನೀರಿನ ಸಂಕಟ ನಿರ್ಮಾಣ ಆಗಿದೆ. ಅಂದರೆ 2 ವರ್ಷ ಸಂಕಟದ ವರ್ಷಗಳು, ಹೋದ ವರ್ಷ ಮತ್ತು ಈ ವರ್ಷ, ಈ 2 ವರ್ಷ ಸಂಕಟದ ವರ್ಷಗಳಾದ್ದರಿಂದ ಭಾಳ ದೊಡ್ಡ ಒಂದು ಮಹಾ ಸಂಕಟ ಕರ್ನಾಟಕದ ಜನತೆಗೆ ಎದುರಾಗಿದೆ ಅನ್ನುವಂಥ ಅಂಶವನ್ನು ಅವ್ರ ಮುಂದೆ ನಾವು ಸವಿವರವಾಗಿ ಮಂಡಿಸಿದ್ದೇವೆ. ಅವರ ಗಮನವನ್ನು ಸೆಳೆದಿದ್ದೇವೆ ಈ ಕುರಿತು. ಯಾಕೆ ಅಂತಂದರೆ, ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಪರವಾಗಿ ಕೆಲಸ ಮಾಡ್ತಾ ಇರುವಂಥ ವಕೀಲರು ಅವರು ಯಾವ ರೀತಿ ಅಲ್ಲಿ ವಾದವನ್ನು ಮಂಡಿಸ್ತಾ ಇದ್ದಾರೆ, ಅದರ ನಂತರ ಆಗಿರುವಂಥ ಪರಿಣಾಮಗಳು ಏನು, ಇದರಲ್ಲಿ ಯಾವ ರೀತಿ ಮುಂದುವರಿಬೇಕು, ಈ ಎಲ್ಲ ಸಮಸ್ಯೆಗಳನ್ನು ಒಟ್ಟಾಗಿ ಚರ್ಚೆ ಮಾಡಿ ಮುಂದೆ ಹೋಗಬೇಕಾಗಿದೆ. ಆದ್ದರಿಂದ ನಮ್ಮ ನಾಯಕರಾದಂಥ ಯಡಿಯೂರಪ್ಪನವರು, ಜಗದೀಶ್ ಶೆಟ್ಟರ್ ಅವರು ಭಾಳ ಸ್ಪಷ್ಟವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ನೀವು ಬೆಂಗಳೂರಿನಲ್ಲಿ ವಿಶೇಷವಾದಂಥ ಅಧಿವೇಶನವನ್ನು ಕರೀರಿ. ಆ ಅಧಿವೇಶನದಲ್ಲಿ ಇಲ್ಲಿ ತನಕ ಬಂದಿರುವಂಥ ನ್ಯಾಯಾಲಯದ ತೀರ್ಪುಗಳು, ನಮಗೆ ಉಂಟಾಗಿರುವಂಥ ಜಲಕ್ಷಾಮ, ಕುಡಿಯುವ ನೀರಿನ ಅಗತ್ಯತೆ, ಜನಮಾನಸದಲ್ಲಿರತಕ್ಕಂಥ ನಿಲುವು ಏನು ಅಂದರೆ ನೀರು ಬಿಡಬಾರ್ದು ಅಂತ. ಪರ್ಟಿಕ್ಯುಲರ್ಲಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಬೋದು, ಒಕ್ಕೊರಳಿಂದ ಒಂಥರ ಹುಚ್ಚು ಹೊಳೆ ಥರ ಹೇಳ್ತಾ ಇದ್ದಾರೆ, ಅಟ್ ಎನಿ ಕಾಸ್ಟ್ ಡೋಂಟ್ ಲೀವ್ ವಾಟರ್ ಅಂತ.